40ನೇ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ನಗರದ ಹೆಸರಾಂತ ಶ್ರೀ ನಿತಿನ್ ಕುಟುಂಬದವರು APMC ಮಾರುಕಟ್ಟೆಯಲ್ಲಿ ಒಳ್ಳೆ ದೊಡ್ಡ ಅಡಿಕೆ ವರ್ತಕರು ಅವರು ಮತ್ತು ಅವರ ಕುಟುಂಬದವರು ಈ ದಿನ ಈ ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಮತ್ತು ಸೇವಾಕರ್ತರು ಆಗಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅವರಿಗೆ ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆ ಶ್ರೀ ಅರುಣ್ ಕುಮಾರ್ ಕುಟುಂಬದವರು ಇವರು ಕೂಡ ಈ ದಿನದ ಸೇವಾಕರ್ತರಾಗಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅವರಿಗೆ ಶಕ್ತಿಯನ್ನು ನೀಡಲಿ. ಇಂಥ ಅನೇಕ ಅನ್ನದಾಸೋಹಗಳನ್ನು ಮಾಡಲು ಅವರು ಇನ್ನೂ ಅವರ ಸ್ನೇಹಿತರು ಆತ್ಮೀಯರು ಅವರಿಗೂ ಕೂಡ ಪ್ರೇರೇಪಿಸಲಿ ಎಂದು ಅವರನ್ನು ಕೂಡ ಈ ಅನ್ನದಾಸೋಹದ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಈ ದಿನದ ಅನ್ನದಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಹಾಗೆ ಈಗ ಪ್ರಾರ್ಥನೆ ಮಾಡೋದಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಮೇ ಪಾರ್ವತಿ. ದಯಮಾಡಿ ರಸ್ತೆ ಮಧ್ಯದಲ್ಲಿ ಯಾರು ನಿಂತ್ಕೋಬೇಡಿ. ಊಟ ಚೆಲ್ತಾರ ಯಾರು ದಯವಿಟ್ಟು ಊಟ ಚೆಲ್ಬೇಡ್ರಮ್ಮ, ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಎರಡು ಲೈನ್ ಮಾಡಬೇಡಿ, ಯಾರು ಎರಡು ಲೈನ್ ಮಾಡಬೇಡಿ. ಸಿಕ್ಸ್ ಹಾಕಿದ್ರೆ ಅದು 3 ಬಂದಿದೆ, ಇನ್ನೂ ಒಂದು ಐತೆ ಮಜ್ಜಿಗೆ ಆಮೇಲೆ ಬರ್ತಾರೆ. ಆತ್ಮೀಯ ಬಂಧುಗಳೇ, ಸ್ವಲ್ಪ ಆಟ ಸೈಡ್ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 40ನೇ ಆವೃತ್ತಿಯ ಅನ್ನದಾಸೋಹ ಕಾರ್ಯಕ್ರಮ ಇವತ್ತು ಬಹಳ ಅದ್ದೂರಿಯಿಂದ ಇಲ್ಲಿ ಮುಕ್ತಾಯಗೊಂಡಿದೆ. ಸುಮಾರು 500ಕ್ಕೂ ಮಿಕ್ಕಿ ಇವತ್ತು ದಾಸೋಹ ಸೇವೆಯಲ್ಲಿ ನಡೆದಿದೆ. ಈ 40ರ ಸೇವೆ ಒಂದು ರೀತಿಯ ಮೈಲುಗಲ್ಲಾಗಿದೆ. ಏಕೆಂದರೆ ನಾವೆಲ್ಲರೂ ಕೂಡ 50ರ ಸಮೀಪಕ್ಕೆ ಬರ್ತಾ ಇದ್ದೇವೆ. 50ನ್ನು ವಿಜೃಂಭಣೆಯನ್ನು ಆಚರಿಸಬೇಕು ಅಂತಕ್ಕಂತಹ ಉತ್ಸುಕತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ 40ನೇ ವರ್ಷದ ಅನ್ನದಾಸೋಹ ಸೇವೆಯನ್ನ ನಮ್ಮೆಲ್ಲರ ಆತ್ಮೀಯ ಮಿತ್ರ ಶಿವಮೊಗ್ಗದ APMC ಯಾರ್ಡ್ನಲ್ಲಿ ಅಡಿಕೆ ವ್ಯಾಪಾರವನ್ನು ಮಾಡಿಕೊಂಡಿರ್ತಕ್ಕಂಥ ಮಂಡಿ ವರ್ತಕರು ಹಾಗೆಯೇ ಸಾಮಾಜಿಕ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ನಿತಿನ್ ಮತ್ತು ಕುಟುಂಬ ವರ್ಗದವರಿಂದ ಈ ಒಂದು ಸೇವೆ ನಡೆದಿದೆ. ನಿತಿನ್ ಕೇವಲ ಅಡಿಕೆ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ, ನಿತಿನ್ ಕೇವಲ ಅಡಿಕೆ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ, ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ಕೂಡ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಶಿವಮೊಗ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ TVS ಆಡಳಿತ ಮಂಡಳಿಯಲ್ಲಿ
ನಿರ್ದೇಶಕರಾಗಿ ಕಳೆದ 10 ವರ್ಷಗಳಿಗೂ ಹೆಚ್ಚು ಸಮಯದಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ, ಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿ, ಹಾಗೆಯೇ ದೇಶೀಯ ವಿದ್ಯಾಶಾಲಾ ಇಂಡಿಪೆಂಡೆಂಟ್ ಜೂನಿಯರ್ ಕಾಲೇಜ್ನಲ್ಲಿ ಒಂದು ಶಾರದಾ ಮಂದಿರವನ್ನು ಕೂಡ ತಮ್ಮ ಒಂದು ಮನಸ್ಫೂರ್ತಿಯಿಂದ ಆ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿಗೆ ನಮಿಸಿ ಆ ಶಾಲೆಗೆ ಹೋಗ್ತಾರೆ. ಹಾಗಾಗಿ ಶೈಕ್ಷಣಿಕವಾಗಿ ಅವರಿಗಿರ್ತಕ್ಕಂಥ ಆಸಕ್ತಿಯನ್ನು ಕೂಡ ತೋರಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ತಂದೆ ನೀಲಮೇಘಂ ಅಂತೇಳಿ ಶಿವಮೊಗ್ಗದಲ್ಲಿ ಪ್ರಖ್ಯಾತ ವರ್ತಕರು, ಅಜ್ಜ. ಅವರ ತಂದೆ ರವಿಯವರು, ಅವರ ಅಜ್ಜ ನೀಲಮೇಘಂ ರವರು. ನೀಲಮೇಘಂ ಕೂಡ ದೇಶೀಯ ವಿದ್ಯಾಶಾಲೆಯಲ್ಲಿ 10 ವರ್ಷಗಳ ಕಾಲ ಅದರ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ರು. ಇಡೀ ಕುಟುಂಬ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಬದುಕಿದೆ. ಹಾಗಾಗಿ ಅವರ ಸೇವೆ ಸದಾಕಾಲ ಸ್ಮರಣೀಯ. ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಭಗವಂತನ ಆಶೀರ್ವಾದ ಇಡೀ ಕುಟುಂಬಕ್ಕೆ ಇರಲಿ ಅಂತೇಳಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲರ ಪರವಾಗಿ ನಾನು ಕೋರ್ಕೊಳ್ತೀನಿ. ಹಾಗೆಯೇ ಭಗವಂತ ಅವರ ಮನೆಯಲ್ಲಿ ಸದಾಕಾಲ ತಾಯಿ ನೆಲೆಸಲಿ, ಅವರಿಗೆಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ, ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತೇಳಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಮತ್ತೋರ್ವರು ಇವತ್ತಿನ ದಾಸೋಹದ ಸೇವಾಕರ್ತರು ಶ್ರೀ ಅರುಣ್ ಕುಮಾರ್, ಚೂಡಾಮಣಿ ರಾವ್ ಪವಾರ್, ನಮ್ಮ ಈ ಸಂಸ್ಥೆಯ ಪದಾಧಿಕಾರಿಗಳು, ಸಹ ಕಾರ್ಯದರ್ಶಿಗಳು. ಅವರ ಪವಾರ್ ಗ್ಲಾಸ್ ಅಂಡ್ ಪ್ಲೈವುಡ್ಸ್ನಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅರುಣ್ ಕುಮಾರ್. ಚಿಕ್ಕಂದಿನಿಂದಲೂ ಕೂಡ ನಮ್ಮ ಚೂಡಾಮಣಿಯವರ ಜೊತೆಗಿದ್ದು ವಿದ್ಯಾಭ್ಯಾಸವನ್ನು ಪಡೆದು ಅವರ ಅಂಗಡಿಯಲ್ಲಿ ಅವ್ರ ಜೊತೆ ಸೇರಿಕೊಂಡು ಅವರಿಗೆ ಶಕ್ತಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ದಾಸೋಹನ ಕೊಂಡು ಅವರು ಅವತ್ತೇ ಪುಳಕಿತರಾಗಿದ್ದು, ಇಲ್ಲ ನಾನು ಕೂಡ ಒಂದು ದಿವಸ ಸೇವೆಯನ್ನು ಕೊಡಬೇಕು ಅಂತ ಹೇಳಿ ಭಗವಂತ ಅವರಿಗೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಮುಂದೆ ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಸಾಮಾಜಿಕವಾಗಿಯೂ ಕೂಡ ಬದುಕನ್ನು ಕಟ್ಟಿಕೊಳ್ಳಿ ಅಂತೇಳಿ ಹೇಳ್ತಾ, ಅರುಣ್ ಕುಮಾರ್ ಮತ್ತು ಕುಟುಂಬ ವರ್ಗದವರಿಗೆ, ಚೂಡಾಮಣಿ ರಾವ್ ಪವಾರ್ ಇವರಿಗೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿರುವವರು ಜಗದೀಶ್, ನಮ್ಮ ಮುರಳಿ ಅವರ ಮಗ ಜಗದೀಶ್ ಅಂತ ಹೇಳಿ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರು ಜರ್ಮನ್ ಬ್ಯಾಂಕ್, ಇದರಲ್ಲಿ ಬೆಂಗಳೂರಿನಲ್ಲಿ ದೇಶ್ ಬ್ಯಾಂಕ್ ಅಂತೇಳಿ ಇದರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದಾರೆ. ನಾವು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುತ್ತಣ್ಣ ಅಡಿಕೆ ಮಂಡಿ ವರ್ತಕರು, ಹಾಗೆ ನಮ್ಮ ನಗರದ ನೆಹರು ಕ್ರೀಡಾಂಗಣದಲ್ಲಿ ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ಹಿರಿಯರು, ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಮಹೇಶ್ ಮೂರ್ತಿ, ವೀರಶೈವ ಸಮಾಜದ ಮುಖಂಡರು, ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು, ಸಮಾಜಮುಖಿ ವ್ಯಕ್ತಿ, ವೃತ್ತಿಯಿಂದ ಅವರ ಗುತ್ತಿಗೆದಾರರು, ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ವಿಜಯ ಟೈಲರ್ಸ್ ದೀಪಕ್, ಗುಜರ್ ಟೈಲರ್ಸ್ ದೀಪಕ್ ಬಂದಿದ್ದಾರೆ. ದೀಪಕ್ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಅಡಿಕೆ ಮಂಡಿ ರವಿ ಅವರು, ರವಿ ಭೋಸ್ಲೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ರವಿ ಭೋಸ್ಲೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ದಾಸೋಹದ ಸೇವೆಯನ್ನು ನೀಡಿರ್ತಕ್ಕಂಥ ಅರುಣ್ ಬಾಬುರವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ನಿವೃತ್ತ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀ ಗಂಗಾಧರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅವರು ಶ್ರೀಮತಿ ಅವರು ಕೂಡ ಬಹಳ ಸಂತೋಷದಿಂದ ಸೇರಿಕೊಂಡಿದ್ದಾರೆ. ಶ್ರೀಮತಿ ಅಖಿಲಾ ಗಂಗಾಧರ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಕಾರ್ಯಕರ್ತರು ಬಹಳ ಮುಖ್ಯ. ಈ 40 ಆವೃತ್ತಿಗಳಲ್ಲೂ ಕೂಡ ಅತ್ಯಂತ ಸಕ್ರಿಯತೆಯಿಂದ ಪಾಲ್ಗೊಂಡು ಕ್ರಿಯಾಶೀಲರಾಗಿ ಸಾಮಾಜಿಕ ಬದ್ಧತೆಯಿಂದ ಕಳಕಳಿಯಿಂದ ಸೇವೆಯನ್ನು ಮಾಡಿದ್ದಾರೆ. ಅವ್ರ ಸೇವೆ ಹೀಗೇನೆ ಮುಂದುವರಿತೀರಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಅವರೆಲ್ಲರಿಗೂ ಪೂರಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಇತಿಶ್ರೀಯನ್ನು ಹಾಡ್ತಾ ಇದ್ದಾರೆ. ಹಾಗೆ